ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಸೆಪ್ಟೆಂಬರ್ ಮಾಸದಲ್ಲಿ ಗ್ರಹಗಳ ಪ್ರಭಾವ 12 ರಾಶಿಗಳಿಗೆ ಗೋಚಾರದಲ್ಲಿ ಯಾವ ಫಲಗಳು ಸಿಗ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಗ್ರಹಗಳ ಸಂಚಾರ ಯಾವ್ಯಾವ ರಾಶಿಯಲ್ಲಿ ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯ ಗ್ರಹ ಸಿಂಹ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು, ಬುಧ ಗ್ರಹ ಸಿಂಹ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು, ಶುಕ್ರ ಗ್ರಹ ಕಟಕ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ ಆಗಲಿದ್ದು, ಕುಜ ಗ್ರಹ ಕನ್ಯಾ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು, ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ, ಶನಿಗ್ರಹ ಮೀನ ರಾಶಿಯಲ್ಲಿ ಸಂಚಾರ, ರಾಹು ಕೇತು ಗ್ರಹಗಳು ಸಿಂಹ ರಾಶಿ ಮತ್ತು ಕುಂಭ ರಾಶಿಯಲ್ಲಿ ಸಂಚಾರ ಆಗಲಿದ್ದು, ಈ ಗ್ರಹಗಳ ಸಂಚಾರದಿಂದ ಗೋಚಾರದಲ್ಲಿ 12 ರಾಶಿಗಳ ಮೇಲೆ ಯಾವ ಪ್ರಭಾವ ಇದೆ ಅನ್ನುವುದರ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ರಾಶ್ಯಾಧಿಪತಿ ಬುಧ ಗ್ರಹ ಸಿಂಹ ರಾಶಿಯಲ್ಲಿ ತೃತೀಯ ಸ್ಥಾನದಲ್ಲಿ ಸಂಚಾರ ಆಗಲಿದ್ದು, ಈ ಸ್ಥಾನದಲ್ಲಿ ಸೂರ್ಯಗ್ರಹದೊಂದಿಗೆ ಸಂಚರಿಸೋದ್ರಿಂದ ನ್ಯೂಟ್ರಲ್ ಆಗಿ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆ ಫಲವನ್ನು ನೀಡ್ತಾರೆ. ಸೂರ್ಯನಂತೆ ಫಲ ಅಂದರೆ ತೃತೀಯ ಸ್ಥಾನದಲ್ಲಿ ಒಳ ಮನಸ್ಸು ಧೈರ್ಯದಿಂದಿರುವಂತೆ, ಆತ್ಮವಿಶ್ವಾಸ ಹೆಚ್ಚಿರುವಂತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದುವರಿಯುವಂತೆ ಆಗುತ್ತೆ. ಆದರೆ ಕೇತು ಗ್ರಹದ ಕಂಜಕ್ಷನಲ್ಲೂ ಈ ಗ್ರಹಗಳು ಸಂಚರಿಸೋದ್ರಿಂದ ಈ ಗ್ರಹಗಳ ವಿಶಿಷ್ಟ ಸಂಯೋಜನೆ, ಕೇತು ಗ್ರಹ ಯಾವ ರೀತಿಯಲ್ಲಿ ಪ್ರಭಾವ ಮಾಡ್ತಾರೆ ಅಂದರೆ ವಿಪರೀತವಾದಂತಹ ಧೈರ್ಯ, ಒಳ ಮನಸ್ಸು ಧೈರ್ಯ ಅಲ್ಲದೆ ವಿಪರೀತ ಧೈರ್ಯ. ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಕೆಲವು ಕೆಲಸ ಕಾರ್ಯಗಳಲ್ಲಿ ಆಗಿದ್ದು ಆಗಲಿ ನೋಡೇ ಬಿಡುವ ಅನ್ನುವಂಥ ವಿಪರೀತ ಧೈರ್ಯ ಅವರಲ್ಲಿ ಇರುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೀಗೆ ಇಂಥ ವಿಷಯಗಳಲ್ಲಿ ಸರಿಯಾದಂತಹ ಗಮನ ಇರಬೇಕು. ಬುಧ ಗ್ರಹ ತೃತೀಯ ಸ್ಥಾನದಲ್ಲಿ 16ನೇ ದಿನಾಂಕದವರೆಗೆ ಸಂಚರಿಸ್ತಾರೆ. ಆ ನಂತರ ಕನ್ಯಾ ರಾಶಿ ಉಚ್ಚ ಸ್ಥಾನಕ್ಕೆ ಪ್ರವೇಶ ಆಗ್ತಾರೆ ಮತ್ತು 17ನೇ ದಿನಾಂಕದಲ್ಲಿ ಸೂರ್ಯ ಗ್ರಹ ಚತುರ್ಥ ಅಂದರೆ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾರೆ. ಅಲ್ಲಿ ಕನ್ಯಾ ರಾಶಿಯಲ್ಲಿ ಈ ಎರಡೂ ಗ್ರಹಗಳು ಸಂಚಾರ ನಿಮಗೆ ಒಳ್ಳೆ ಫಲವನ್ನೇ ನೀಡುತ್ತೆ. ಅಂದರೆ ನಿಮ್ಮ ಮನೆಯ ವಾತಾವರಣದಲ್ಲಿ ಆ ಸ್ಥಾನದಲ್ಲಿ ಮಾತೃ ಸುಖ, ಮನೆ, ಭೂಮಿ ಇಂಥ ವಿಷಯಗಳನ್ನು ಸೂಚಿಸೋದರಿಂದ ಇದರ ಸಂಬಂಧಪಟ್ಟಂತೆ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಅಂದರೆ ತಾಯಿಯ ಸಹಕಾರವಿರುತ್ತೆ, ಅವರ ಪ್ರೀತಿ, ನಿಮಗೆ ಅವರ ಗೈಡೆನ್ಸ್ ಆಗಿರ್ಬೋದು, ಮನೆಯಲ್ಲಿ ಸಂತೋಷ ಮತ್ತು ಭೂಮಿ, ವಾಹನ ಇಂಥ ವಿಷಯಗಳನ್ನು ನೀವು ತೆಗೆದುಕೊಳ್ಳುವುದು ಅಥವಾ ಇಂಥ ವಿಷಯಗಳಲ್ಲಿ ಇದರ ಮ್ಯಾನೇಜಲ್ಲಿ ನಿಮಗೆ ಒಳ್ಳೆ ಫಲ ಸಿಗುವಂಥದ್ದು, ಅಭಿವೃದ್ಧಿಯ ಫಲ ಸಿಗುತ್ತೆ. ಮತ್ತು ವಾತಾವರಣದಲ್ಲಿ ನಿಮಗೆ ನೆಮ್ಮದಿಯ ವಾತಾವರಣ ಇರುತ್ತೆ ಮನೆಯಲ್ಲಿ. ಆದರೆ ಅಲ್ಲಿಯವರೆಗೆ ಕುಜಗ್ರಹ 16ನೇ ದಿನಾಂಕದವರೆಗೆ ಅಂದರೆ 14ನೇ ದಿನಾಂಕದವರೆಗೆ ಕುಜಗ್ರಹ ಅಲ್ಲಿ ಸಂಚರಿಸ್ತಾರೆ. ಅಲ್ಲಿಯವರೆಗೆ ನಿಮಗೆ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳಿರುತ್ತೆ. ಆದರೆ ಆ ನಂತರದಲ್ಲಿ ಬುಧಗ್ರಹದ ಪ್ರವೇಶ ಆಗೋದ್ರಿಂದ ಏನೇ ಸಮಸ್ಯೆಗಳು ಇದ್ದರೂ ಇವುಗಳನ್ನು ಪರಿಹರಿಸ್ಕೊಳ್ತೀರಾ. ಬುಧಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಮನೆಗೆ ಬಂದಂತಹ ಅತಿಥಿಗಳನ್ನು ತುಂಬ ಸಂತೋಷಕರವಾಗಿ ನೀವು ಸತ್ಕಾರವನ್ನು ಮಾಡ್ತೀರಾ. ಈ ರೀತಿ ಬುಧಗ್ರಹ ಇಲ್ಲಿ ನಿಮಗೆ ಫಲವನ್ನು ನೀಡ್ತಾರೆ. ನಿಮ್ಮ ಉದ್ಯೋಗ ಸ್ಥಾನವನ್ನು ಬುಧಗ್ರಹ ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ಅಡೆತಡೆಗಳಿದ್ದರೂ ನಿಧಾನ ಆದರೂ ನಿಮಗೆ ಆದಷ್ಟು ಕೆಲಸ ಕಾರ್ಯಗಳಲ್ಲಿ ಅನುಕೂಲವನ್ನು ಮಾಡಿಕೊಡ್ತಾರೆ. ಆದರೆ ಸಮಸ್ಯೆಗಳಿರುತ್ತೆ. ಶನಿ ದಶಮದಲ್ಲಿ ಸಂಚಾರ ಮತ್ತು ಶನಿಯನ್ನು ಸೂರ್ಯಗ್ರಹ ದೃಷ್ಟಿಸ್ತಾರೆ. ಯಾವಾಗ ಸೂರ್ಯ ಮತ್ತು ಶನಿಗ್ರಹದ ದೃಷ್ಟಿ ದಶಮ ಸ್ಥಾನಕ್ಕೆ ಇರುತ್ತೆ, ಆ ಕಾಲದಲ್ಲಿ ಏನಾಗುತ್ತೆ, ಈ ಗ್ರಹಗಳ ಒಂದು ದೃಷ್ಟಿ ಸಂಬಂಧದಿಂದ ಅಂದರೆ ಅಧಿಕಾರದಲ್ಲಿ ಇರುವವರಿಗೆ ಅಥವಾ ಮುಖ್ಯವಾಗಿ ನೀವು ಯಾರ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತೀರ, ಒಬ್ಬರು ಮ್ಯಾನೇಜರ್ ಆಗ್ಬೋದು, ಒಂದು ಕಂಪನಿಯ ಓನರ್ ಆಗ್ಬೋದು, ಈ ಥರ ಒಂದು ಅಧಿಕಾರ ಯೋಗದಲ್ಲಿರುವಂಥವರಾಗ್ಬೋದು,
ನಿಮಗೂ ಮತ್ತು ನಿಮ್ಮ ಕೆಲಸ ಮಾಡುವವರಿಗೂ ಈ ನಡುವೆ ಇಲ್ಲಿ ನಿಮಗೆ ಸಮಸ್ಯೆಗಳಾಗ್ತಾ ಇರುತ್ತೆ. ಯಾವುದಕ್ಕಾಗಿ ಅಂದರೆ ಒಂದು ನಿಮ್ಮ ಒಂದು ಇನ್ಕ್ರಿಮೆಂಟ್ಗಾಗ್ಬೋದು ಅಥವಾ ನಿಮ್ಮ ಸೌಲಭ್ಯಗಳಿಗಾಗ್ಬೋದು, ನಿಮ್ಮ ಬೇಕು ಬೇಡದ ವಿಷಯಗಳಿಗಾಗ್ಬೋದು, ಈ ರೀತಿ ಏನಾದರೂ ಸಮಸ್ಯೆಗಳು ವರ್ಕರ್ಸ್ ಮತ್ತು ಮಾಲೀಕರ ನಡುವೆ ಆಗ್ತಾ ಇರುತ್ತೆ. ಇಲ್ಲಿ ಸೂರ್ಯಗ್ರಹ ಮತ್ತು ಶನಿಗ್ರಹದ ಪರಸ್ಪರ ವೀಕ್ಷಣೆಯಿಂದ ಕರ್ಮಸ್ಥಾನಕ್ಕೆ ಇರೋದ್ರಿಂದ. ಆದರೂ ಮಿಥುನ ರಾಶಿಯವರು ಬುಧಗ್ರಹದ ಈ ಸಂಬಂಧದಲ್ಲಿ ಈ ಗ್ರಹಗಳಿರೋದ್ರಿಂದ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕಾಗತ್ತೆ. ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ನಿಭಾಯಿಸಿಕೊಂಡು ನೀವು ಸಕ್ಸಸ್ಸನ್ನು ಪಡೆದುಕೊಳ್ಳಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಧನದ ವಿಷಯದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಶುಕ್ರಗ್ರಹ ಪಂಚಮಾಧಿಪತಿಯಾಗಿ ವ್ಯಯಸ್ಥಾನಾಧಿಪತಿಯಾಗಿ ಸಂಚಾರ ಮಾಡೋದ್ರಿಂದ ಧನಾಭಿವೃದ್ಧಿಯಾಗುತ್ತೆ. ಅಂದರೆ ಪಂಚಮಾಧಿಪತಿಯಾಗಿ ಧನಾಭಿವೃದ್ಧಿಯಾಗುತ್ತೆ, ಆದರೆ ವ್ಯಯಾಧಿಪತಿಯಾಗಿ ಸುಖ ಭೋಗಕ್ಕಾಗಿ ಹೆಚ್ಚು ಖರ್ಚು ಮಾಡುವಂತೆ ಆಗುತ್ತೆ. ಹಾಗಾಗಿ ಹಣದ ವಿಷಯದಲ್ಲಿ ಮಿಥುನ ರಾಶಿಯವರು ಸರಿಯಾದಂತಹ ಮ್ಯಾನೇಜ್ ಮಾಡಬೇಕಾಗತ್ತೆ. ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ ಅಥವಾ ಇತರ ಕೆಲಸ ಕಾರ್ಯಗಳಿಗಾಗಿ ನೀವು ಯೋಚಿಸದೆ ನಿಮ್ಮ ಒಂದು ಅಂದರೆ ಕಂಟ್ರೋಲಲ್ಲಿ ನೀವು ಮನಿಯನ್ನು ಕೊಡುವ ವಿಷಯದಲ್ಲಿ ಇಲ್ಲದೆ ಕೊಡುವಂತಾಗುತ್ತೆ, ಖರ್ಚಾಗುತ್ತೆ. ಮತ್ತು ನಿಮ್ಮ ಸುಖಕ್ಕಾಗಿಯೂ ಇಲ್ಲಿ ಖರ್ಚು ಮಾಡುವಂತೆ ಶುಕ್ರ ಗ್ರಹ ಫಲವನ್ನು ನೀಡ್ತಾರೆ. ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಸಂಚರಿಸುವಾಗ ಮಾತಿನಿಂದ ಇತರರನ್ನು ಅಟ್ರಾಕ್ಟ್ ಮಾಡ್ತೀರಾ, ಒಳ್ಳೆ ಮಾತಾಡ್ತೀರಾ. ಯಾವುದೇ ವಿಷಯದಲ್ಲಿ ಆಗ್ಬೋದು, ನೀವೇನಾದರೂ ಭಾಷಣಕ್ಕೆ ಹೋಗ್ಬೋದು, ಅಥವಾ ನೀವೇನಾದರೂ ಒಳ್ಳೆಯ ಒಂದು ಆರ್ಟಿಕಲ್ ಬಗ್ಗೆ ಹೇಳ್ಬೋದು, ಅಥವಾ ನೀವೇನಾದರೂ ಸ್ಪೀಚ್ ಕೊಡ್ಬೋದು, ಕ್ಲಾಸಲ್ಲೇ ಆಗ್ಬೋದು, ನಿಮಗೆ ಯಾವುದಾದ್ರೂ ಒಂದು ಟಾಕಿಂಗ್ ಸಂಬಂಧಪಟ್ಟಂತೆ, ಕಮ್ಯುನಿಕೇಷನ್ ಸಂಬಂಧಪಟ್ಟಂತೆ ಎಕ್ಸಾಮ್ ಇರ್ಬೋದು. ಇಂಥ ವಿಷಯದಲ್ಲಿ ಒಳ್ಳೆಯ ಮಾತಾಡ್ತೀರಾ. ಶುಕ್ರ ಗ್ರಹ 15ನೇ ದಿನಾಂಕದವರೆಗೆ, ಸೆಪ್ಟೆಂಬರ್ 15ನೇ ದಿನಾಂಕದವರೆಗೆ ಕಟಕ ರಾಶಿಯಲ್ಲಿ ಸಂಚಾರ ಆಗಲಿದ್ದು, ಆ ನಂತರದಲ್ಲಿ ತೃತೀಯ ಸ್ಥಾನದಲ್ಲಿ ಶುಕ್ರನ ಸಂಚಾರ ಆಗೋದ್ರಿಂದ ನಿಮಗೆ ಇಲ್ಲಿ ಈ ಮಾಸದಲ್ಲಿ ಪ್ರಾರಂಭದಲ್ಲಿ ಬುಧಗ್ರಹನ ಸಂಚಾರ, ಆ ನಂತರದಲ್ಲಿ ಶುಕ್ರ ಗ್ರಹನ ಸಂಚಾರ. ಅಂದರೆ ಈ ಮಾಸ ಪೂರ್ಣ ನೀವು ಟ್ರಿಪ್ಗೆ ಯೋಚಿಸ್ತೀರಾ, ಟ್ರಿಪ್ ಹೋಗುವಂತೆ, ಪ್ರಯಾಣವನ್ನು ಮಾಡುವಂತೆ. ಮತ್ತು ಈ ಮಾಸದಲ್ಲಿ ನೀವು ಕೆಲವು ಒಪ್ಪಂದಗಳನ್ನು ಮಾಡಿಕೊಳ್ಳುವಾಗ ಬಹಳ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ಬರವಣಿಗೆಗಳ ಒಪ್ಪಂದವನ್ನು ಮಾಡಿಕೊಳ್ಳುವಾಗಲೂ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಏಕೆಂದರೆ ನಿಮ್ಮ ರಾಶ್ಯಾಧಿಪತಿ ಬುಧಗ್ರಹ ತೃತೀಯ ಸ್ಥಾನದಲ್ಲಿ ಕೇತುಗ್ರಹದ ಕಂಜಕ್ಷನಲ್ಲಿ ಸಂಚರಿಸೋದ್ರಿಂದ ಏನಾದರೂ ನಿಮಗೆ ಮೋಸ ಆಗಬಹುದು ಅಥವಾ ಏನಾದರೂ ಅಲ್ಲಿ ತಪ್ಪಾಗಬಹುದು. ಹಾಗಾಗಿ ಬರವಣಿಗೆ ಈ ಅಗ್ರಿಮೆಂಟ್ ಮಾಡಿಕೊಳ್ಳುವಾಗ ಸ್ವಲ್ಪ ಮಟ್ಟಿಗಾದರೂ ನಿಮ್ಮ ಆಲೋಚನೆಗಳನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ನೀವು ಮುಂದುವರಿಬೇಕಾಗತ್ತೆ. ಮತ್ತು ಪಂಚಮದಲ್ಲಿ ಕುಜಗ್ರಹನ ಸಂಚಾರ ಆಗುತ್ತೆ. ಅಂದರೆ ಪ್ರಾರಂಭದಲ್ಲಿ 14ನೇ ದಿನಾಂಕದವರೆಗೆ ಕುಜಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಏನಾದರೂ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇದ್ದರೂ ಈ ಕುಜಗ್ರಹ 5ನೇ ಸ್ಥಾನಕ್ಕೆ ಪ್ರವೇಶಿಸ್ತಾರೆ. 14ನೇ ದಿನಾಂಕದಿಂದ 5ನೇ ಸ್ಥಾನದಲ್ಲಿ ಪ್ರವೇಶಿಸೋದ್ರಿಂದ ಕುಜ ಯಾವ ಫಲವನ್ನು ನೀಡ್ತಾರೆ ಅಂದರೆ ನಿಮ್ಮ ಎನರ್ಜಿಯನ್ನು, ಯಾವುದೇ ವಿದ್ಯೆ ಆಗ್ಬೋದು, ಅಂದರೆ ವಿದ್ಯಾಸ್ಥಾನದಲ್ಲಿ ಕುಜನ ಸಂಚಾರ ಆಗೋದ್ರಿಂದ ನಿಮ್ಮ ಎನರ್ಜಿಯನ್ನು ಇತರ ಕೆಲಸ ಕಾರ್ಯಗಳಿಗೆ ಮ್ಯಾಚ್ ಮಾಡ್ತೀರಾ. ಅದು ಹೇಗೆ ಅಂದರೆ, ಒಂದು ನಾನು ಉದಾಹರಣೆ ಹೇಳ್ತೇನೆ. ಅಂದರೆ ನೀವೇನಾದರೂ ಒಳ್ಳೆ ಒಂದು ಆಟಕ್ಕೆ, ಅಂದರೆ ಕ್ರೀಡೆಗಳಿಗೆ ನೀವು ಪ್ರಯತ್ನಿಸುವವರಾಗಿದ್ದರೆ, ಆಯ್ಕೆಗೆ ಪ್ರಯತ್ನ ಪಡುವವರಾಗಿದ್ದರೆ ಅಲ್ಲಿ ನಿಮ್ಮ ಎನರ್ಜಿಯನ್ನು ಅಲ್ಲಿ ತೋರಿಸ್ತೀರ. ಅಂದರೆ ಎನರ್ಜಿ ಮ್ಯಾಚ್ ಮಾಡೋದು, ಅಂದರೆ ಇಲ್ಲಿ ಬುದ್ಧಿವಂತಿಕೆಯಿಂದ ಮಾಡುವುದು, ಎನರ್ಜಿಯಿಂದ, ಸಾಮರ್ಥ್ಯದಿಂದ ಗೆದ್ದುಕೊಳ್ಳುವಂಥದ್ದು. ಈ ರೀತಿ ಇಲ್ಲಿ ಕುಜ ನಿಮಗೆ ಹೆಚ್ಚು ಫಲವನ್ನು ನೀಡ್ತಾರೆ. ಅಂದರೆ ಕುಜಗ್ರಹ ನಿಮಗೆ ಷಷ್ಠಾಧಿಪತಿಯೂ ಆಗಿ ಲಾಭಾಧಿಪತಿಯೂ ಆಗಿರೋದ್ರಿಂದ, ಮತ್ತು ಕುಜಗ್ರಹ ಎನರ್ಜಿ ಗ್ರಹ, ಡೈನಮಿಕ್, ಅಂದರೆ ಸಾಮರ್ಥ್ಯವನ್ನು ಇಲ್ಲಿ ಹೊರಹಾಕುವಂತಹ ಗ್ರಹ ಆಗಿರೋದ್ರಿಂದ ನೀವು ಯಾವುದೇ ಕೆಲಸ ಅಥವಾ ನಿಮ್ಮ
ನಿಮ್ಮ ಆಯ್ಕೆ ಇನ್ನು ಏನೇ ಇದ್ದರೂ ಎನರ್ಜಿಯಿಂದ ಮಾಡುವಂತೆ ಇಲ್ಲಿ ಈ ಗ್ರಹ ಫಲವನ್ನು ನೀಡ್ತಾರೆ. ಮಕ್ಕಳೊಂದಿಗೆ ಸಣ್ಣ ಪುಟ್ಟ ಕಲಹಗಳಾಗ್ಬೋದು, ಈ ರೀತಿ ಫಲ ಇರುತ್ತೆ. ಮತ್ತು ಸಪ್ತಮ ಸ್ಥಾನಾಧಿಪತಿ ಗುರುಗ್ರಹ ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿಲ್ಲ, ಅವಕಾಶಗಳು ಬರುತ್ತೆ. ಏಕೆಂದರೆ ಸಪ್ತಮಾಧಿಪತಿಯು ನಿಮ್ಮ ರಾಶಿಯಲ್ಲಿ ಮತ್ತು ರಾಶ್ಯಾಧಿಪತಿಯು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಅವಕಾಶಗಳು ಬರುತ್ತೆ. ಇದರ ಸಂಬಂಧಪಟ್ಟಂತೆ ಹೆಚ್ಚು ಸಮಸ್ಯೆಗಳಾಗೋದಿಲ್ಲ. ಆದರೆ ಗುರುಗ್ರಹ ಜನ್ಮ ರಾಶಿಯಲ್ಲಿ ಸಂಚರಿಸುವಾಗ ನಿಮಗೆ ಯಾವುದೇ ಒಂದು ನಿರಾಶೆ ಆದರೂ ನೀವು ನಿಮ್ಮ ಆಚಾರ ವಿಚಾರಗಳಿಂದ ದೈವ ಬಲದಿಂದ ಆದರೂ ವಿಷಯಗಳನ್ನು ಗೆದ್ದುಕೊಳ್ಳುವಂತಹ ಪ್ರಯತ್ನವನ್ನು ನೀವು ಮಾಡ್ತೀರಾ. ಯಾಕೆಂದರೆ ಗುರುಗ್ರಹ ದೈವ ಬಲ ಮತ್ತು ಆಚಾರ ವಿಚಾರಗಳನ್ನು ಸೂಚಿಸುವಂತಹ ಮತ್ತು ನೀಡುವಂತಹ ಗ್ರಹ ಆಗಿರೋದ್ರಿಂದ ಬಹಳ ಸಂಪ್ರದಾಯದೊಳಗಡೆ ನಿಮ್ಮ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಏನಾದರೂ ವ್ರತವನ್ನಾದರೂ ಮಾಡಿ ಸಕ್ಸಸ್ಸನ್ನು ಪಡೆದುಕೊಳ್ಳುವಂತಹ ಮನಸ್ಸನ್ನು ಇಲ್ಲಿ ನಿಮಗೆ ನೀಡ್ತಾರೆ. ಆದರೆ ಕೆಲವರಿಗೆ ಇಂಥ ಮನಸ್ಸು ಬರದೇ ಇರಬಹುದು. ಏಕೆಂದರೆ ಅವರಲ್ಲಿ ಬಹಳ ಕೆಟ್ಟ ಪ್ರಭಾವವು ಆಗ್ತಾ ಇರುತ್ತೆ. ಅಂದರೆ ಈ ಕಾಲದಲ್ಲಿ ಇದೆಲ್ಲ ಯಾರಿಗೆ ವರ್ಕ್ ಆಗುತ್ತೆ ಅಂದರೆ ಒಂದಿಷ್ಟು ಒಳ್ಳೆಯ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡವರಿಗೆ ಈ ಗ್ರಹಗಳು ಒಳ್ಳೆ ಫಲ ಮತ್ತು ಕೆಟ್ಟ ಫಲದ ವಿಷಯವನ್ನು ಸರಿಯಾಗಿ ಯಾರಿಗೇನೇನು ಕೊಡಬೇಕು ಅನ್ನುವುದನ್ನು ನೀಡ್ತಾ ಇರ್ತಾರೆ. ಬಹಳ ಕೆಟ್ಟ ವಿಷಯಗಳನ್ನು ಆಚಾರ ವಿಚಾರಗಳನ್ನು ಎಲ್ಲವನ್ನು ನೀವು ಅಂದರೆ ಅಳವಡಿಸಿಕೊಳ್ಳದೆ ಕೆಟ್ಟದ್ದನ್ನೇ ಮಾಡ್ತಾ ಇರುವಂಥವರಿಗೆ ಯಾವ ಆಚಾರ ವಿಚಾರವೂ ಅಲ್ಲಿ ಅವರಿಗೆ ಬರೋದಿಲ್ಲ, ಮನಸ್ಸಿಗೆ ಬರೋದಿಲ್ಲ, ಅದನ್ನು ಮಾಡೋದಿಲ್ಲ. ಹಾಗಿದ್ದರೆ ಅವ್ರಿಗೆ ಎಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದು ಇಲ್ಲಿ ನಾವು ಯೋಚಿಸಬೇಕಾಗತ್ತೆ. ಮತ್ತು ಭಾಗ್ಯಸ್ಥಾನದಲ್ಲಿ ಅದೃಷ್ಟ ಸ್ಥಾನದಲ್ಲಿ ರಾಹುಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಅಡೆತಡೆ ಆಗುತ್ತೆ. ಆದರೂ ನೀವು ಇಲ್ಲಿ ಇದೇ ಸ್ಥಾನವನ್ನು ಗುರುಗ್ರಹ ದೃಷ್ಟಿಸೋದ್ರಿಂದ ಪ್ರಯತ್ನವನ್ನು ಪಡ್ತೀರಾ. ಅದೃಷ್ಟಕ್ಕಾಗಿ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಹೆಚ್ಚು ಎಫರ್ಟ್ ಹಾಕ್ತೀರಾ. ನಿಮ್ಮ ಉದ್ಯೋಗದ ಸಂಬಂಧಪಟ್ಟಂತೆ ಇಲ್ಲಿ ಸೂರ್ಯಗ್ರಹ ಮತ್ತು ಶನಿಗ್ರಹದ ಪರಸ್ಪರ ವೀಕ್ಷಣೆ ಇರೋದ್ರಿಂದ ವರ್ಕರ್ಸ್ ಮತ್ತು ಮಾಲೀಕರ ನಡುವೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಇದರ ಯಾವ ವಿಷಯಕ್ಕಾಗಿ ಅಂದರೆ ಅವರವರ ಅಭಿವೃದ್ಧಿಗೆ ಇಲ್ಲಿ ಬರಬಹುದಾದಂತಹ ವಿಷಯಗಳಿರುತ್ತೆ. ಅಂದರೆ ಶನಿಗ್ರಹ ನ್ಯಾಯಯುತವಾಗಿ ಫಲವನ್ನು ನೀಡುವ ಗ್ರಹ ಆಗಿರೋದ್ರಿಂದ ಇಲ್ಲಿ ಸೇವಕರ ಅಭಿವೃದ್ಧಿಗೂ ಇಲ್ಲಿ ಶನಿಯೇ ಇಲ್ಲಿ ಫಲವನ್ನು ನೀಡಬೇಕಾಗತ್ತೆ. ಹಾಗಾಗಿ ಈ ರೀತಿ ಇಲ್ಲಿ ವ್ಯತ್ಯಾಸದ ಫಲಗಳು ಬರುತ್ತೆ. ಮಧ್ಯಮ ಫಲ ಇರುತ್ತೆ. ವ್ಯಾಪಾರ ವ್ಯವಹಾರಸ್ಥರಿಗೂ ಮಧ್ಯಮ ಫಲ ಇರುತ್ತೆ. ಧನಾಭಿವೃದ್ಧಿಯಲ್ಲಿ ಖರ್ಚು ಇದೆ, ಅಭಿವೃದ್ಧಿಯೂ ಇದೆ. ವಿದ್ಯಾರ್ಥಿಗಳಿಗೆ ಇಲ್ಲಿ ಮಧ್ಯಮ ಫಲ. ಹಿಡನ್ ಟ್ಯಾಲೆಂಟ್ ಏನಿದೆ ಅದು ಹೊರಗೆ ಬರುವಂಥದ್ದು. ಎನರ್ಜಿಯನ್ನು ನೀವು ಇತರ ಕೆಲಸ ಕಾರ್ಯಗಳಲ್ಲಿ ಅಥವಾ ನಿಮ್ಮ ಎಫರ್ಟಲ್ಲಿ ಮ್ಯಾಚ್ ಮಾಡುವಂತೆ ಇಲ್ಲಿ ಕುಜನ ಪ್ರಭಾವ ಇರುತ್ತೆ. ಪತಿ ಪತ್ನಿ ವಿಷಯದಲ್ಲಿ ಒಳ್ಳೆ ಫಲವೇ ಇದೆ. ಹೆಚ್ಚಿನ ಯಾವುದೇ ಸಮಸ್ಯೆಗಳಿಲ್ಲ. ಈ ರೀತಿ ಮಿಥುನ ರಾಶಿಯವರಿಗೆ ಗ್ರಹಗಳ ಪ್ರಭಾವದಿಂದ ಮಧ್ಯಮ ಫಲವನ್ನು ಈ ಮಾಸದಲ್ಲಿ ನೀವು ಪಡೆದುಕೊಳ್ತೀರಾ. ಈ ಮಾಸದ ಫಲವನ್ನು ನೋಡಿಕೊಂಡು ನಿಮ್ಮ ಖರ್ಚು ಮತ್ತು ಇತರ ಕೆಲಸ ಕಾರ್ಯಗಳ ಮೇಲೆ ನೀವು ಸರಿಯಾದಂತಹ ಯೋಜನೆಗಳನ್ನು ಮಾಡಿ ಮುಂದುವರಿರಿ. ಪರಿಹಾರದ ವಿಷಯದಲ್ಲಿ ನಾನು ಇನ್ನೂ ಮುಂದುವರಿದು ವಿಷಯಗಳನ್ನು ತಿಳಿಸ್ತಾ ಇದ್ದೇನೆ. ನಿತ್ಯ ಪರಿಹಾರ ಮಾರ್ಗದಲ್ಲಿ ಯಶಸ್ಸಿಗಾಗಿ ಮುಖ್ಯವಾದ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ. ಮನೋಕಾರಕ ಚಂದ್ರಗ್ರಹ ಸಂಚಾರ ಪ್ರತಿದಿನವೂ ನಕ್ಷತ್ರದಲ್ಲಿ ಬದಲಾವಣೆ ಇರುತ್ತೆ. ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ಮತ್ತು ಯಾವ ಸ್ಥಾನದಲ್ಲಿ ಸಂಚರಿಸ್ತಾರೆ, ಯಾವ ಪ್ರಭಾವ ನಿಮ್ಮ ನಕ್ಷತ್ರದ ಮೇಲೆ ಆಗಲಿದೆ, ಅದರ ಪ್ರಕಾರವಾಗಿ ನಿಮ್ಮ ಮನಸ್ಸು ಇರಲಿದೆ. ನಿಮ್ಮ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಅಥವಾ ವಿಷಯಗಳಲ್ಲಿ ಕಾರ್ಯಗಳಲ್ಲಿ ಕೇಂದ್ರೀಕೃತವಾಗಿ ಸ್ಥಿತಿಯಲ್ಲಿ ಇದ್ದಾಗ
ಸಂತೋಷವಿರುತ್ತೆ ಮತ್ತು ಇಂತಹ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಮನಸ್ಸು ಚಂಚಲದಲ್ಲಿದ್ದಾಗ, ಅಲೆದಾಡುವಾಗ, ಒತ್ತಡ ಇರುವಾಗ ಕಾರ್ಯಗಳ ಅರಿವು ಇರೋದಿಲ್ಲ. ಹಾಗಾಗಿ ಉತ್ತಮವಾದಂತಹ ಅಥವಾ ಯಶಸ್ವಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗ್ರಹಗಳು ತಾವು ನಿಂತ ನಕ್ಷತ್ರದ ಆಧಾರದಂತೆ ಫಲವನ್ನು ನೀಡುತ್ತವೆ. ಗ್ರಹಗಳಲ್ಲಿ ಮನೋಕಾರಕ ಗ್ರಹ ಚಂದ್ರಗ್ರಹ. ನಿತ್ಯದಲ್ಲಿ ಸಂಚರಿಸುವ ನಕ್ಷತ್ರದಲ್ಲಿ ಶುಭ ಅಶುಭ ಫಲ ಪ್ರತಿ ನಕ್ಷತ್ರಕ್ಕೆ ನೀಡುತ್ತಾರೆ. ಅದಕ್ಕಾಗಿ ನಮ್ಮ ಋಷಿ ಮುನಿಗಳು ನಿತ್ಯ ಕಾರ್ಯ ಮತ್ತು ಶುಭ ಕಾರ್ಯಗಳಿಗೆ ತಾರಾಬಲ, ನಕ್ಷತ್ರದಿಂದ ನಕ್ಷತ್ರಕ್ಕೆ ಫಲ ನೀಡುವುದರ ಬಗ್ಗೆ ಅದರ ಆಧಾರಿತವಾಗಿ ಮುಹೂರ್ತಶಾಸ್ತ್ರಕ್ಕೆ ಈ ತಾರಾಬಲವನ್ನು ಅಳವಡಿಸಿದ್ದಾರೆ. ನವತಾರೆಗಳು ಅನ್ನಲಾಗುತ್ತೆ. ತಾರಾಬಲಕ್ಕೆ ನವತಾರೆಗಳಿಗೆ 9 ಅಧಿಪತಿಗಳಿದ್ದಾರೆ. 9 ತಾರಾಬಲಕ್ಕೆ 9 ಗ್ರಹಗಳು ಅಧಿಪತಿ ಆಗ್ತಾರೆ. ಮೊದಲನೇ ತಾರಾಬಲ ಜನ್ಮತಾರ ಸೂರ್ಯಾಧಿಪತಿ, 2ನೇ ತಾರ ಸಂಪತ್ತಾರ ಬುಧ ಅಧಿಪತಿ, 3ನೇ ವಿಪತ್ತಾರ ರಾಹು ಅಧಿಪತಿ, 4ನೇದು ಕ್ಷೇಮತಾರ ಗುರು ಅಧಿಪತಿ, 5ನೇದು ಪ್ರತ್ಯರ ತಾರ ಕೇತು ಅಧಿಪತಿ, 6ನೇದು ಸಾಧನ ತಾರ ಚಂದ್ರ ಅಧಿಪತಿ, 7ನೇದು ನೈದನ ತಾರ ಶನಿ ಅಧಿಪತಿ, 8ನೇದು ಮಿತ್ರ ತಾರ ಶುಕ್ರ ಅಧಿಪತಿ, 9ನೇದು ಪರಮ ಮಿತ್ರ ತಾರ ಕುಜ ಅಧಿಪತಿ. ಈ ತಾರಾಬಲದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಯಾವ ಯಾವ ಫಲವನ್ನು ನೀಡ್ತಾರೆ, ಇದರಿಂದ ಮಾನವರು ಯಾವ ಶುಭ ಅಶುಭ ಫಲವನ್ನು ಪಡೆದುಕೊಳ್ಳಬಹುದು ಅನ್ನುವುದರ ಬಗ್ಗೆ ಅಧ್ಯಯನವನ್ನು ಮಾಡಿ ಸರಿಯಾದಂತಹ ಕೆಲಸ ಕಾರ್ಯಗಳಿಗೆ ಮುಹೂರ್ತಶಾಸ್ತ್ರದಲ್ಲಿ ಆಗ್ಬೋದು, ನಿತ್ಯ ಕೆಲಸ ಕಾರ್ಯಗಳಿಗೆ ಆಗ್ಬೋದು ಈ ನಕ್ಷತ್ರಗಳ ತಾರಾಬಲವನ್ನು ನಮ್ಮ ಹಿರಿಯರು ಶಾಸ್ತ್ರಗಳಲ್ಲಿ ಅಳವಡಿಸಿದ್ದಾರೆ. ನಕ್ಷತ್ರ ಬಲ ಆಧಾರಿತವಾಗಿ ಚಂದ್ರ ನೀಡುವಂತಹ ಫಲದ ವಿಷಯವಾಗಿ ಶುಭ ಅಶುಭ ಫಲಗಳನ್ನು ನಾನು ನಿತ್ಯ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಬಹುದು. ನಿಮಗೆ ಯಾವ ಗ್ರಹದ ದಶೆ ಆದರೂ ಆಗಿರಬಹುದು, ಯಾವ ಗ್ರಹದ ಭುಕ್ತಿಯಾದರೂ ಆಗಿರಬಹುದು, ನಿಮಗೆ ಮಾರಕ ಅಶುಭ ಭುಕ್ತಿ ಕಾಲವೇ ಆಗಿರಲಿ, ಶುಭ ಭುಕ್ತಿ ಕಾಲವೇ ಆಗಿರಲಿ, ಆದರೆ ಈ ನಕ್ಷತ್ರ ಬಲವು ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ. ನಿತ್ಯದ ಪರಿಹಾರ ಮಾರ್ಗವಾಗಿ ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳಿಗೆ ಈ ನಕ್ಷತ್ರದ ಬಲವನ್ನು ನೀವು ಜೋಡಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ಬಹುದು. ಈ ಮಾರ್ಗವನ್ನು ಸೂಕ್ಷ್ಮವಾಗಿ ನೀವು ಇದರ ಬಗ್ಗೆ ತಿಳಿತಾ ಇವತ್ತು ಏನಾಯಿತು, ನಾಳೆ ಏನಾಗುತ್ತೆ ಅನ್ನುವುದರ ಬಗ್ಗೆ ನಿಮಗೆ ಸೂಕ್ಷ್ಮ ಗ್ರಹಿಸುವಿಕೆ ಇರಬೇಕಾಗುತ್ತೆ. ಆಗ ಮಾತ್ರ ಇಂಥ ವಿಷಯಗಳು ಅರ್ಥ ಆಗುತ್ತೆ. ಅದರ ಅಪ್ಡೇಟನ್ನು ಹೇಗಾಯಿತು, ಹೇಗಾಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನೀವು ಖಂಡಿತ ಕಮೆಂಟ್ಸ್ ಮಾಡಿ ನನಗೆ ತಿಳಿಸ್ಬೋದು. ಆದರೆ ಈ ಮಾರ್ಗವನ್ನು ನೀವು ಅಳವಡಿಸಿಕೊಳ್ಳಿ ಅನ್ನುವಂಥದ್ದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೇನೆ. ಅಂತಿಮವಾಗಿ ಅಳವಡಿಸಿಕೊಳ್ಳಬೇಕಾದಂತಹ ಇಚ್ಛೆ ನಿಮ್ಮದು. ಏಕೆಂದರೆ ಎಲ್ಲವೂ ಎಲ್ಲರಿಗೆ ಅರ್ಥ ಆಗೋದಿಲ್ಲ, ಎಲ್ಲವೂ ಎಲ್ಲರಿಗೆ ಸಿಗೋದಿಲ್ಲ. ಇದೆಲ್ಲವೂ ಕಾಲದಲ್ಲಿ ಇರುವಂತಹ ವಿಷಯ ಆಗಿದೆ. ಮನೋಕಾರಕ ಚಂದ್ರ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಭಾವ ಮಾಡ್ತಾರೆ, ಅಳವಡಿಸಿಕೊಳ್ಳುವಂತಹ ಇಚ್ಛೆಯ ಪ್ರಭಾವವನ್ನು ಮಾಡಿದರೆ ಖಂಡಿತವಾಗಿಯೂ ಈ ವಿಷಯಗಳು ನಿಮ್ಮ ಜೀವನಕ್ಕೆ ಒಳ್ಳೆಯ ಪರಿಹಾರ ಮಾರ್ಗವಾಗಿ ನೆಮ್ಮದಿ ಮತ್ತು ಯಶಸ್ಸಿಗೆ ಕಾರಣವಾಗುತ್ತೆ. ಪ್ರತಿಯೊಬ್ಬರಿಗೂ ವಿಶ್ವಶಕ್ತಿಯ ಅನುಗ್ರಹ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.